ಸಿಹಿ ಸಿಹಿ ಬಂದಿದ್ದಾಳೆ. ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಬಂದಿದ್ದಾಳೆ. ನಾನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ರೀ. ಊಟ ನನ್ನ ಫ್ರೆಂಡಿಗೆ ಪ್ರಜ್ಞೆ ಬಂದಿದೆ. ನೀನು ಆಗಲೇ ಮಾತಾಡಬೇಕು ಅಂತ ಹೇಳ್ತಿದ್ದೆ ತಾನೆ, ಮಾತಾಡು. ಸಿಹಿ ಮಾತಾಡು. ತುಂಬ ಗಾಯ ಆಗಿದೆ ಅಲ್ವಾ? ನನಗಂತೂ ನೋಡೋಕ್ಕೆ ಆಗ್ತಿಲ್ಲ, ಅಳು ಬರ್ತಿದೆ ಫ್ರೆಂಡ್. ಫ್ರೆಂಡ್, ನೀನು ಬೇಗ ಹುಷಾರಾಗ್ತೀಯ. ನೀನು ತುಂಬ ಸ್ಟ್ರಾಂಗು. ಬ್ಯಾಡ್ ಅಂಕಲ್ ಎಲ್ರೂ ಹೊಡೆದಿದ್ಯಾ? ನೀನು ಹೀರೋ. ನಿನ್ಗೋಸ್ಕರ ಅಂತ ನಾನು ಏನು ಡ್ರಾಯಿಂಗ್ ಮಾಡಿದ್ದೀನಿ ನೋಡು. Get well soon. I love you, friend. You're my superstar. Stars ನಿನಗೆ ಪವರ್ ಕೊಡುತ್ತೆ. ಏನಿದು ಐಸಿಯುನಲ್ಲಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಿಕೊಂಡು? ವಂಡರ್ಫುಲ್ ಶ್ರೀರಾಮ್. ನೀವು ಮತ್ತೆ ಅನ್ಕಾನ್ಷಿಯಸ್ ಆಗಿದ್ದು ನೋಡಿ 24 hours ಅಬ್ಸರ್ವೇಷನ್ ಇಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವು ಚೆನ್ನಾಗಿದ್ದೀರಾ. ಟೇಕ್ ರೆಸ್ಟ್ ಆ್ಯಂಡ್ ಬಿ ಕೂಲ್. ಅವ್ರ ಜಾಲಿನ್ಗೆ ಏಟ್ ಬಿದ್ದಿದೆ, ಹಾಗಾಗಿ ಅವರು ಮಾತಾಡೋಕ್ಕಾಗ್ತಿಲ್ಲ. ಜಾಸ್ತಿ ಪ್ರೆಷರ್ ಕೊಬೇಡಿ. ಬಿ ಕೂಲ್ ರಾಮ್. ರೆಸ್ಟ್ ಮಾಡಿ ನಾವು ಹೊರಡ್ತೀವಿ. ಸಿಹಿ, ನಿನ್ನ ಫ್ರೆಂಡಿಗೆ ಬಾಯ್ ಹೇಳೋ. Bye friend. Take care. I love you. ನೀನು ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬೇಡ, ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನಾನು ಹೊರಗಡೆನೇ ಇರ್ತೀನಿ. ಬಾ ಸಿಹಿ. Bye, Ram.
ಸೀತಮ್ಮ, ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ವಲ್ವಾ, ಅದು ದೇವ್ರಿಗೆ ಕೇಳಿಸುತ್ತಲ್ವಾ, ಅದಕ್ಕೆ ನನ್ನ ಫ್ರೆಂಡು ಎಚ್ಚರಾಗಿರೋದು. ಸರ್, ರಾಮ್ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ರು, ನನಗೆ ಅರ್ಥ ಆಗಲಿಲ್ಲ. ತುಂಬ ಫೋರ್ಸ್ ಮಾಡಿದ್ರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಅಂದರೆ ರಾಮ್ ಸೀತಾಗೆ ಪ್ರಪೋಸ್ ಮಾಡಲೇ ಇಲ್ವಾ? ಪ್ರಪೋಸ್ ಮಾಡೋಕ್ಕೆ ಹೋದವನು ಹಾಗೆ ಯಾಕೆ ವಾಪಸ್ ಬಂದ? ಒಂದು ಅರ್ಥ ಆಗ್ತಾ ಇಲ್ಲ. ಸೀತಮ್ಮ, ನನ್ನ ಫ್ರೆಂಡಿಗೆ ನಾನು ಡ್ರಾಯಿಂಗೇ ಕೊಡೋದು ಮಾಡಿಸ್ಬಿಟ್ಟೆ. ಕೊಟ್ಬಿಡ್ತೀನಿ. ಸೀತಾ, ರಾಮು ನಿಮ್ಮನ್ನು ಭೇಟಿ ಮಾಡಿ ಅದೇನು ಮಾತಾಡಬೇಕು ಅಂತಿದ್ನೋ ಮೋಸ್ಟ್ಲಿ ಅದ್ರ ಬಗ್ಗೆನೇ ಹೇಳ್ತಿರ್ಬೇಕು. ಐ ಆಮ್ ಶೋರ್. ರಾಮ್ ನನ್ನ ಹತ್ರ ಏನು ಮಾತಾಡಬೇಕು ಅಂತಿದ್ರು? ನಾನು ಈ ಡ್ರಾಯಿಂಗ್ ಅದನ್ನು ಕೊಡೋದೇ ಮಾಡ್ತಿದ್ದೆ. ನೀನು ಈ ಡ್ರಾಯಿಂಗ್ನ ನಿನ್ನ ಬೆಡ್ ಪಕ್ಕ ಇಟ್ಕೊ. ಬೇಗ ಸ್ಟ್ರಾಂಗ್ ಆಗಿ ಬೇಗ ಹುಷಾರಾಗ್ತೀಯ. ಫ್ರೀದಮ್ಮ ನಿನಗೆ ಪ್ರಸಾದ ಕೊಟ್ಟ, ಕುಂಕುಮನೂ ಅವಳೇ ಹಚ್ಚಿದ್ಲ. ಬೇಗ ಹುಷಾರು ಆಗಾಯ್ತೆ. ಬಾಯ್ ಬಾಯ್ ಫ್ರೆಂಡ್ಸ್. ಅದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ರಾಮೇ ಹೇಳಬೇಕು. ಆದರೆ ಒಂದು ವಿಷಯ ಮಾತ್ರ ಧೈರ್ಯವಾಗಿ ಹೇಳ್ತೀನಿ, ನೀವು ಅವನ್ನ ಬಿಟ್ಟು ಎಲ್ಲೂ ಹೋಗಬೇಡಿ. ಪ್ಲೀಸ್ ಬಿ ವಿತ್. ಸರ್, ನನಗೂ ರಾಮ್ ಬೇಕು. ಐ ಮೀನ್ ಅವ್ರ ಫ್ರೆಂಡ್ಶಿಪ್ ನನಗೆ ತುಂಬ ಇಂಪಾರ್ಟೆಂಟ್. ನನ್ನ ಲೈಫಲ್ಲಿ ಅವರು ಮುಂಚೆ ಥರ ಒಳ್ಳೆ ಫ್ರೆಂಡ್ ಆಗಿರಬೇಕು. ನೀವಿವತ್ತು ತಾತನ ಮೀಟ್ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ನಾಳೆ ಆರಾಮಾಗಿ ಮೀಟ್ ಮಾಡಿ. ಸರಿ ಸರ್, ನಾ ಹೊರಡ್ತೀನಿ. ಏನಾದರೂ ಇದ್ದರೆ ಕಾಲ್ ಮಾಡಿ. ಪ್ಲೀಸ್ ಟೇಕ್ ಕೇರ್ ಆಫ್ ರಾಮ್. ಯಾ ಸರ್, ರಾಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಇದಿತ್ತಂತೆ. ಅಡ್ಮಿಟ್ ಮಾಡಿದ್ರೆ ಕೊಟ್ಟೋಗಿದ್ದಾರೆ. ಇದು ನಿಮಗೆ ಸೇರ್ಬೇಕಾಗಿರೋದು. ಸರ್ ಇಲ್ಲ, ಇದು ರಾಮ್ ಅವ್ರದ್ದೇ. ನಿಮ್ಮನ್ನು ಭೇಟಿ ಆಗಬೇಕಾದ್ರೆ ಅವ್ನು ತೊಗೊಂಡಿದ್ದಾನೆ ಅಂದಮೇಲೆ ಇದು ನಿಮಗೆ ಸೇರ್ಬೇಕಾಗಿರೋದು. ಸೀತಮ್ಮ, ನಿನಗೆ ಅಂತ ಫ್ರೆಂಡು ಸೀರೆ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ರಾಮ್ ನಿಮಗೆ ಕೊಡಬೇಕು ಅಂತಿದ್ದಿದ್ದು ಸೀರೆ ನಿಮಗೆ ತಲುಪ್ತು ಸೀತಾ. ಐ ಹೋಪ್ ಆದಷ್ಟು ಬೇಗ ಅವ್ನ ಮನಸ್ಸಿನ ಮಾತು ನಿಮಗೆ ತಲುಪುತ್ತೆ.
ಕಾಫಿ ಕೊಡೆ. ಕಾಫಿ. ಪೇಪರ್. 9 ಗಂಟೆಗೆ ಪಕ್ಕದ ಮನೆಯವ್ರು ಎದ್ದು ಬಿಡ್ತಾರೆ. ಬೇಗ ಓದ್ಕೊಟ್ರೆ ಇಟ್ಬಿಡ್ತೀನಿ. ಹಣೆ ಬರ. ತೆಕ್ಕೊಡ್ತೀನಿ. ವಾ ಸಾಹೇಬ್ರೆ, ಮೈಕೈ ನೋವಿರೋರ್ಗೆ, ಮೂಳೆ ಮುರಿದಿರೋರ್ಗೆ ಇಲ್ಲಿ ಕಡಿಮೆ ರೇಟ್ಗೆ ತಜ್ಞರಿಂದ ಚಿಕಿತ್ಸೆ ಕೊಡ್ತಾರಂತೆ ನೋಡಿ. ನನ್ಗೆ ಯಾಕೆ ಹೇಳ್ತಿದ್ಯಾ? ಅಯ್ಯೋ ಸರ್, ನಿಮಗೆ ನೋವಿರೋದೆಲ್ಲ ಅಷ್ಟು ಬೇಗ ಮರ್ತೋದ್ರಾ? ನೀವು ನೆಲದ ಮೇಲೆ ಕೂತ್ಕೊಂಡು ಇವತ್ತು ಊಟ ಮಾಡಿ ಎಲ್ಲ ನೋವು ಒಟ್ಟಿಗೆ ನೆನಪಾಗತ್ತೆ. ಸರ್, ದಿನ ಈ ಥರ ನೋವು ಅನುಭವಿಸ್ಕೊಂಡು ದ್ವೇಷ ಕಟ್ಕೊಂಡು ಏನಾಗಬೇಕಾಗಿದೆ ಹೇಳಿ? ಮೊದಲು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ ಆಮೇಲೆ ಉಳಿದಿದ್ದೆಲ್ಲ ನೋಡ್ಕೊಂಡ್ರಾಯ್ತು. ಆ ರಾಮ ನನ್ನನ್ನು ಯಾವ ಗತಿಗೆ ತಂದಿದ್ದಾನೆ ಅಂದರೆ ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೂ ಹೋಗೋಕ್ಕಾಗ್ತಿಲ್ಲ ಹಾಗೆ ಮಾಡಿದ್ದಾನೆ. ಮೊದಲೆಲ್ಲ ದುಡ್ಡು ನಾನು ನೀರು ಥರ ಖರ್ಚು ಮಾಡ್ತಿದ್ದೆ, ಆದರೆ ಈಗ ನೀರು ಕುಡಿಯೋಕ್ಕೆ ದುಡ್ಡು ಇದೆಯೋ ಇಲ್ಲೋ ಅನ್ನೋ ಥರ ಆಗೋಗಿದೆ. ಹಾಗೆ ಮಾಡ್ಬಿಟ್ಟಿದ್ದಾನೆ. ಇಲ್ಲ, ನಾನು ಮೊದಲಿನ ಥರ ಆಗಬೇಕು, ಮೊದಲಿನ ಥರ ಆಗಬೇಕು. ಏನಂದೆ? ಆಯುರ್ವೇದ ಚಿಕಿತ್ಸೆ ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಇಲ್ಲೇ ಬಿಲ್ ಕಳಿಸ್ತೀನಿ, ದುಡ್ಡು ಕಟ್ಟು. ರಾಮ, ನಿನ್ನ ಈ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ಅವಯ್ಯ, ಅಪ್ಪು ಮುಂದೆ ನೀವು ಹೀಗೆ ವೀಕ್ ಆದರೆ ಅವನು ಇನ್ನೂ ಕುಗ್ಗಿ ಹೋಗ್ತಾನೆ. ಇಲ್ಲಮ್ಮ, ನೊಂದ್ಕೊಳ್ಳೋದಮ್ಮ. ಈಗ ತಾನೇ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾನೆ. ನಾನು ಖುಷಿ ಪಡ್ತೀನಿ. ಅಪ್ಪು, ನಿನ್ನ ಜಾಗೆ ತುಂಬ ಏಟು ಬಿದ್ದಿದೆ. ಮಾತಾಡೋದಕ್ಕೆ ಟ್ರೈ ಮಾಡಿ, ಸ್ಟ್ರೆಸ್ ಮಾಡ್ಕೋಬೇಡ. ಬೇಡ, ಮಾತಾಡೋಕ್ಕಾಗೋದಿಲ್ಲ ಅಂತಂದರೆ ಮಾತಾಡೋದೇ ಬೇಡ. ಅವನಿಗೆ ಪ್ರಜ್ಞೆ ಬಂದಿದೆಯಲ್ಲ, ಅಷ್ಟೇ ಸಮಾಧಾನ. ಭಾರ್ಗವಿ, ಈ ಟ್ರೀಟ್ಮೆಂಟ್ನ ಮನೆಯಲ್ಲೇ ಕೊಡಿಸೋ ಥರ ಏರ್ಪಾಟ್ ಮಾಡಮ್ಮ. ಆಸ್ಪತ್ರೆಯಲ್ಲಿ ಒಂದು ಥರ ಇರಿಸೋದಕ್ಕೆ ನನಗೆ ಕಷ್ಟ ಆಗುತ್ತಮ್ಮ. ಪ್ಲೀಸ್ ಡಾಕ್ಟ್ರ್ ಹತ್ರ ಮಾತಾಡಮ್ಮ. ಮಾವಯ್ಯ, ಆಲ್ರೆಡಿ ನಾನು ಡಾಕ್ಟ್ರ್ ಹತ್ರ ಮಾತಾಡಾಯಿತು. ಅವರು ಮನೆಗೆ ಕರ್ಕೊಂಡು ಹೋಗಿ 24/7 ಒಬ್ಬ ನರ್ಸ್ನ ಅರೇಂಜ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ. ಅಷ್ಟಾದ್ರೆ ಸಾಕಮ್ಮ. ಏ ಅಶೋಕ, ಇವನು ಹೇಗೂ ಹುಷಾರಾಗ್ತದೆ ಅನ್ಕೊಣ. ನೀನು ಆಫೀಸು ನಿಮ್ಮ ಮನೆ ಕಡೆ ಸ್ವಲ್ಪ ವಿಚಾರಿಸ್ಕೊಳಪ್ಪ. ಇಲ್ಲ ಸೂರಿ, ರಾಮ್ ಪೂರ್ತಿಯಾಗಿ ಸೇಫ್. ಐ ಮೀನ್ ಪೂರ್ತಿಯಾಗಿ ಹುಷಾರಾಗೋವರೆಗೂ ನನಗೆ ಈ ಮನೆ ಆಫೀಸ್ ಯಾವುದು ಬೇಡ. ಆಯ್ತು, ನಾನು ಬಲವಂತ ಮಾಡೋದಿಲ್ಲ. ನೀನು ಆಫೀಸ್ಗೆ ಹೋಗ್ತಿದ್ದೆ ತಾನೆ? ನೀನು ಹೋಗೋದಿಲ್ಲ, ನಾನು ಹೋಗ್ಬೇಕಲ್ವಾ?
ನೀನು ಹೋಗಲೇಬೇಕು ಸೂರಿ. ಮತ್ತೆ ಆಫೀಸಲ್ಲಿ ಏರುಪೇರು ಚರಂಡಿ ಆ ಥರ ಎಲ್ಲ ಆಗಬಾರ್ದು. ಅಯ್ಯೋ ದೇವ್ರೇ, ಅಶೋಕ ಚರಂಡಿ ಪರಂಡಿ ಅಂತ ಕೂತಿದ್ಯಲ್ಲ, ಆಫೀಸಲ್ಲಿ ಅವ್ರ ಅಪ್ಪನಂತವ್ರು ಬರ್ತಿದ್ದಾರೆ. ಸರಿ ಕಣಮ್ಮ, ನಾನು ಇನ್ನು ಹೋಗ್ತೀನಿ. ಹುಷಾರು ಕಣ ರಾಮ. ಸಾರಿ, ಇವತ್ತು ಸೀತಾ ಅವ್ರ ಹತ್ರ ಮಾತಾಡ್ತೀಯ ಅಲ್ವಾ? ಹಾಂ, ಆಫೀಸ್ಗೆ ಹೋಗ್ತೀನಲ್ಲ, ಅವಳು ಬರ್ತಾಳೆ ತಾನೇ? ಬರ್ತಾರೆ. ಅವ್ರ ಹತ್ರ ಮಾತಾಡೋದು ರಾಮ್ಗೂ ಒಳ್ಳೇದು ಅಂತ ನಂಗೆ ಅನ್ನಿಸ್ತಿದೆ. ಸೊ ಮಾತಾಡು. ನನಗೂ ಮಾತಾಡೋದಿದೆ, ಮಾತಾಡ್ತೀನಿ. ಯಾವಾಗ ಬರ್ತೀವಿ ಪಾಪತಿ? ಬೆಳಿಗ್ಗೆ ಟೈಮಲ್ಲಿ ಪೇಷಂಟ್ಸ್ ಕಮ್ಮಿ ಅಣ್ಣ, ನಾನು ಈಗಲೇ ಬರ್ತೀನಿ. ಒಂದು ಕೆಲಸ ಮಾಡು, ಇವತ್ತು ಹೇಗೋ ರಾಮ್ನ ಮನೆಗೆ ಶಿಫ್ಟ್ ಮಾಡ್ತಿದ್ದೀವಿ, ಅಲ್ಲಿಗೆ ಬಾ. ಬೇಡ ಅಣ್ಣ, ನಿನಗೆ ಸರಿ ಆ ಮನೆ. ನನಗೆ ಶ್ರೀರಾಮಣ್ಣ ಒಬ್ಬನೇ ಮುಖ್ಯ. ನಾನು ಈಗಲೇ ಬಂದು ಅವನನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರಿ. ಆಮೇಲೆ ಸೂರ್ಯೋದಯ ಟೈಮ್ಗೆ ಶ್ರೀರಾಮಣ್ಣನ ಕಿವಿ ಹತ್ರ ಮೃತ್ಯುಂಜಯ ಮಂತ್ರ ಹೇಳು ಅಂತ ಹೇಳಿದ್ದೆ. ಸಾರಿ, ನೀವು ಒಳಗಡೆ ಇರೋದು ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. JP ನಗರ್ ಬರ್ತೀರಾ? ತಗೋ ಕಾಫಿ. ಥ್ಯಾಂಕ್ಸ್. ಪಾಪ ಕಣೆ, ಸಿಹಿನ ಎಬ್ಸೋಕ್ಕೆ ನನಗೆ ಮನ್ಸು ಬರ್ತಿಲ್ಲ. ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ, ಎಷ್ಟೊತ್ತು ಮಲಗ್ತಾಳೋ ಮಲಗಲಿ. ನೆನ್ನೆ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿದ್ದಾಳೆ, ಕಾಲು ನೋವು ಬಂದಿರುತ್ತೆ. ಎಂಥ ಒಳ್ಳೆ ಮಗಳು ಸೀತಾ ನಿಂಗೆ. ಸೀರಿಯಸ್ಲಿ, ನೀನು ಆಫೀಸ್ಗೆ ಹೊರಡು, ನಾನು ಅವಳಿಗೆ ಇಂಜೆಕ್ಷನ್ ಕೊಟ್ಟು ಬರ್ತೀನಿ. ನೆನ್ನೆನೂ ಕೊಟ್ಟಿಲ್ಲ, ಸ್ಕಿಪ್ ಆದರೆ ಕಷ್ಟ ಆಗುತ್ತೆ. ಓಕೆ, ನೀನು ಬೇಗ ಬಾ ಆಯ್ತಾ? ದೊಡ್ಡ ಬಾಸ್ ಬೇರೆ ನಿನ್ನ ಮೀಟ್ ಮಾಡಬೇಕು ಅಂತಿದ್ರು, ಸುಮ್ಮನೆ ಲೇಟ್ ಮಾಡ್ಕೋಬೇಡ. ನಿನಗೆ ಯಾರೇ ಹೇಳಿದ್ರು ಸರ್ ಆಫೀಸಿಗೆ ಬರ್ತಿದ್ದಾರೆ ಅಂತ? ಇನ್ಯಾರು? ಅಶೋಕ್ ಹೇಳಿದ್ರು. ಅಶೋಕ್ ಸರಾ? ಹಾಂ, ಆ್ಯಕ್ಚುಲಿ ರಾಮ್ ಹೇಗಿದ್ದಾರೆ ಅಂತ ಕೇಳಕ್ಕೆ ಅವ್ರಿಗೆ ಕಾಲ್ ಮಾಡಿದ್ದೆ, ಅವಾಗ ಹೇಳಿದ್ರು. ಸಾರಿ ಸೀತಾ, ಆದಷ್ಟು ಬೇಗ ನನ್ನ ಮತ್ತೆ ಅಶೋಕ್ ಬಗ್ಗೆ ನಿನ್ಗೆ ಹೇಳ್ತೀನಿ.
ನನಗೆ ನನ್ನ ಮೇಲೆ ತುಂಬ ಕೋಪ ಬರ್ತಿದೆ ಕಣೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಗೊತ್ತಾ? ನೆನ್ನೆ ರಾಮ್ ನನ್ನ ಹತ್ರ ಮಾತಾಡಬೇಕು ಅಂತ ಬಂದರು. ನಾನು ಅವ್ರಿಗೆ ಬೈದು ಕಳಿಸ್ದೆ. ಬೈದ್ಯಾ? ಯಾಕೆ? ನಮಗೆ ಹೆಲ್ಪ್ ಆಗಲಿ ಅಂತ ರಾಮ್ ಈ ಮನೆ ತೊಗೊಂಡ್ರು. ಅದು ನೋಡೋರ ಕಣ್ಣಿಗೆ ಬೇರೆ ಥರ ಅನಿಸುತ್ತೆ ಅಲ್ವಾ? ಅವ್ರು ನನ್ನಿಂದ ದೂರ ಇರಬೇಕು ಅಂತ ಆ ಥರ ಮಾಡಿದೆ. ಫ್ರೆಂಡ್ಶಿಪ್ನ ನಾನು ಯಾವತ್ತೂ ಅಡ್ವಾಂಟೇಜಾಗಿ ತಗೋಬಾರ್ದು. ನನ್ನಿಂದನೇ ಈ ಥರ ಎಲ್ಲ ಆಗಿದ್ದು ಕಣೆ. ಫಸ್ಟ್ ಈ ಥರ ಗಿಲ್ಟಿ ಫೀಲ್ ಮಾಡೋದನ್ನ ನಿಲ್ಲಿಸ್ತೀಯಾ? ಆಗೋ ಎಲ್ಲ ಅನ್ನೋದಕ್ಕೂ ನೀನೇ ಕಾರಣ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಈ ಥರ ಆಗಬೇಕು ಅಂತ ಹಣೆ ಬರ್ದಲ್ಲಿ ಬರ್ದಿದೆ, ಅದನ್ನು ತಪ್ಸಕ್ಕೆ ಯಾರಿಂದ ಆಗತ್ತೆ? ಹಿಲ್ ಬಿ ಫೈನ್ ಕಣೆ. ಹೇಗಿದ್ರು ಇವಾಗ ಅವ್ರಿಗೆ ಎಚ್ಚರ ಆಗಿದೆಯಲ್ಲ, ವಿತ್ ಇನ್ ನೋ ಟೈಮ್ ಹಿಲ್ ಬಿ ಆಲ್ ರೈಟ್. ಏನಾಯ್ತು? ಏನಿಲ್ಲ. ಏನಾಯ್ತು? ಬ್ಲಡ್ ಕೊಟ್ಟಿರೋ ಮಾರ್ಕ್ ಥರ ಇದೆ. ರಾಮ್ಗೇನೋ ಎಮರ್ಜೆನ್ಸಿ ಇತ್ತು, ಅದಕ್ಕೆ ನಾನೇ ಬ್ಲಡ್ ಕೊಟ್ಟೆ. ಬಾಸ್ಗೆ ಬ್ಲಡ್ ಕೊಟ್ಟೆ ಅಂತ ನೀನು ಹೆಮ್ಮೆ ಪಡಬೇಕು. ಅದರಲ್ಲಿ ಇಷ್ಟ ತನಕ ನೀನೇ ಕೇಳ್ತಿದ್ದೆ ಬಾಸಿಗೆ ನಾನು ಏನು ಮಾಡಿದ್ದೀನಿ ಅಂತ. ಕರೆಕ್ಟ್ ಟೈಮ್ಗೆ ಬ್ಲಡ್ ಕೊಟ್ಟು ಜೀವ ಉಳಿಸಿದ್ಯಾ. ಇದಕ್ಕಿಂತ ಇನ್ನು ಏನು ಕೊಡ್ಬೇಕು ನೀನು? ಇದನ್ನೆಲ್ಲ ಹೇಳ್ಕೊಳ್ಳೋದು ಏನೇ ಇದೆ? ರಾಮ್ ಮನೆಯವ್ರು ನನ್ನ ಒಳಗೆ ಬಿಡೋಕ್ಕೆ ರೆಡಿ ಇರಲಿಲ್ಲ. ಇನ್ನು ಬ್ಲಡ್ ಕೊಟ್ಟೆ ಅಂತ ಗೊತ್ತಾದರೆ ಬೇರೆನೇ ಕತೆ ಆಗ್ತಿತ್ತು. ಯಾರೇ ಅವರು? ಕರೆಕ್ಟ್ ಟೈಮ್ಗೆ ಬ್ಲಡ್ ಕೊಟ್ಟು ಜೀವ ಉಳಿಸ್ತಾರನ್ನ ನೋಡಕ್ಕೆ ಬಿಡದೆ ಇರೋರು? ಪ್ಲೀಸ್ ಇದನ್ನೆಲ್ಲ ದೊಡ್ಡ ವಿಷಯ ಮಾಡಬೇಡ ಕಣೆ. ಪ್ಲೀಸ್ ಪ್ಲೀಸ್ ಯಾರಿಗೂ ಹೇಳಬೇಡ. ಸರಿ, ಯಾರಿಗೂ ಹೇಳಲ್ಲ. ಬೇಗ ಆಫೀಸಿಗೆ ಬಾಳ್ತಾ ಕೂರ್ಬೇಡ ನೀನು. ಬಾಸ್ನ ಬೇರೆ ಮೀಟ್ ಮಾಡಬೇಕು. ಬಾಯ್.